ನನ್ನ ಹೆಸರು ತನು ಅಂತ. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಸರ್ಕಾರಿ ಪ್ರೌಢಶಾಲೆ ಮೇದಿನಿ. ನಾವು ನೆಟ್ಬಾಲ್ ಅನ್ನ ಕ್ರೀಡೆಯಲ್ಲಿ 2024-25ನೇ ಸಾಲಿನಲ್ಲಿ ಕಳೆದ ವರ್ಷ ನಡೆದಂತಹ ಮಿನಿ ಒಲಿಂಪಿಕ್ ನಲ್ಲಿ ಭಾಗವಹಿಸಿ ವಿಜೇತರಾದ್ವಿ. ಇದೊಂದು ಗ್ಯಾಲರಿ ಮಾಡ್ಬೇಕು ಅಂತ ನನ್ನ ಆಸೆ. ಯಾರೇ ಬಂದ್ರು ಇಲ್ಲೊಂದು ಮ್ಯೂಸಿಯಂ ಅಂತಾರಲ್ಲ ಹಂಗೆ. ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್, ನಾನು ಹೇಳ್ತಾ ಇರೋದು ಜೂನಿಯರ್ ಗಿಂತ ಸೀನಿಯರ್ ಮ್ಯಾಚ್ ಬೆಂಗಳೂರು ಅರ್ಬನ್ ಮೇಲೆ ಆಡ್ಬೇಕಾದ್ರೆ ಒಂದು ಗೋಲ್ ಇಂದ ನಾವು ಸೋತ್ವಿ. ಸೀನಿಯರ್ಸ್ ಹುಡುಗರೆಲ್ಲ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡ್ವಿ. ಈ ಟ್ರೋಫಿ ಗೆಲ್ಲದೆ ಒಂಥರ ಖುಷಿ. ಇಡೀ ನರಸೀಪುರಕ್ಕೆ ಸಮಗ್ರ ಪ್ರಶಸ್ತಿ, ಓವರ್ ಆಲ್ ಚಾಂಪಿಯನ್ಶಿಪ್ ನಮ್ಮ ಶಾಲೆಗೆ. ಓವರ್ ಆಲ್ ಚಾಂಪಿಯನ್ಶಿಪ್ ಎಲ್ಲಾ ವಿಭಾಗದಲ್ಲೂ ಹೈಯೆಸ್ಟ್ 56 ಪಾಯಿಂಟ್ಗಳನ್ನ ನಾವು ತಗೊಂಡು ವೈಯಕ್ತಿಕವಾಗಿ ಸಮಗ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದು. ನನ್ನ ಹೆಸರು ಮಹಾದೇವ್ ಎಂ ಅಂತ. ನಾನು 6ನೇ ತರಗತಿಯಿಂದ ನೆಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈಗ ನಾನು ಡಿಪ್ಲೊಮಾ ಫಸ್ಟ್ ಇಯರ್ ಮಾಡ್ತಿರೋದ್ರಿಂದ ನಾನು ಸತತವಾಗಿ 5 ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿ 3 ವಿಜೇತವಾಗಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ರಾಷ್ಟ್ರ ಮಟ್ಟದಲ್ಲಿ ಗಳಿಸಿದ್ದೀನಿ. ನಾನು 9ನೇ ತರಗತಿಯಲ್ಲಿ ಹರಿಯಾಣಕ್ಕೋಗಿ ತೃತೀಯ ಬಹುಮಾನ ಮೊದಲ ಬಾರಿಗೆ ಗಳಿಸಿದೆ. ಆಮೇಲೆ 10ನೇ ತರಗತಿಯಲ್ಲಿ ಹರಿಯಾಣಕ್ಕೋಗಿ ದ್ವಿತೀಯ ಬಹುಮಾನ ಗಳಿಸಿ ಕರ್ನಾಟಕ ದ್ವಿತೀಯ ಸ್ಥಾನ ಗಳಿಸಿತು. ಹಾಗೂ ಪ್ರಥಮ PUC ಇದ್ದಾಗ ಡಿಪಾರ್ಟ್ಮೆಂಟ್ PU ಕಾಲೇಜಿನಲ್ಲಿ ನೆಟ್ಬಾಲ್ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಮಧ್ಯಪ್ರದೇಶದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ಸಿಕ್ಕಿತು. ನಾನು ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಯಲ್ಲಿ ಡಿಪ್ಲೊಮಾ PUC ಮಾಡ್ತಾ ಇರುವುದರಿಂದ ನಾನು ಈಗ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಮುಂದಿನ ಟಾರ್ಗೆಟ್ ಏನು ಅಂದರೆ ಸೀನಿಯರ್ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಪ್ಲೇಸ್ ಮಾಡಿಕೊಂಡು ನಮ್ಮ ಊರಿಗೆ ಹಾಗೂ ಶಾಲೆಗೆ ಒಳ್ಳೆ ಹೆಸರು ತರಬೇಕಂತ ಗುರಿ ಹೊಂದಿದೆ. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ 6 ವರ್ಷದಿಂದ. ಈ ವರ್ಷ ಜೂನಿಯರ್ 5 ವರ್ಷದಿಂದ ಕಷ್ಟಪಟ್ಟು ಫಸ್ಟ್ ಪ್ಲೇಸ್ಮೆಂಟ್ ಮಾಡವ್ರೆ. ಹಾಗೆ ಇನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ. ಬೆಳಿಗ್ಗೆ ಟೈಮ್ ನಾವು 6 ಗಂಟೆಗೆ ಬಂದ್ರೆ 7:15 ತನಕ ನಮ್ಮ ಜೂನಿಯರ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರಿಗೂ ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೂ ಸಾಯಂಕಾಲ 4ರಿಂದ 6 ಗಂಟೆ ತನಕ ನಾವು ಮಾಡ್ತಾ ಅವ್ರಿಗೂ ಮಾಡಿಸ್ತಾ ಡೈಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಪ್ಲೇಸ್ಮೆಂಟ್ ಮಾಡ್ಕೊ ಬರ್ತಿದೀವಿ. ನನ್ನ ಹೆಸರು ತನು ಅಂತ. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಸರ್ಕಾರಿ ಪ್ರೌಢಶಾಲೆ ಮೇದಿನಿ. ನಾವು ನೆಟ್ಬಾಲ್ ಅನ್ನ ಕ್ರೀಡೆಯಲ್ಲಿ 2024-25ನೇ ಸಾಲಿನಲ್ಲಿ ಕಳೆದ ವರ್ಷ ನಡೆದಂತಹ ಮಿನಿ ಒಲಿಂಪಿಕ್ ನಲ್ಲಿ ಭಾಗವಹಿಸಿ ವಿಜೇತರಾದ್ವಿ. ಹಾಗೆ ನಮ್ಮ ತರಬೇತಿದಾರರಾಗಿ ಮಾದೇವ್ ಪ್ರಸಾದ್ ಸರ್ ಅವರು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಹೋದ್ ಸಲ SGFI ಅಲ್ಲಿ ಸೆಮಿಫೈನಲ್ ತನಕ ಹೋಗಿದ್ವಿ. ಮತ್ತೆ ಈ ಸಲ ನಾನು ಅಂಡರ್ 16 ಅಲ್ಲಿ ಭಾಗವಹಿಸ್ತಿದ್ದೀನಿ. ಮತ್ತೆ ಕಳೆದ ಬಾರಿ ನಾನು ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ನ್ಯಾಷನಲ್ ಆಡಿದ್ದೀನಿ. ಒಂದು ಚೆನ್ನೈ ಮತ್ತೆ ಇನ್ನೊಂದು ಮಧ್ಯಪ್ರದೇಶ್. ನಾವು ಬೆಳಗ್ಗೆ 6 ಗಂಟೆಯಿಂದ 7:30 ತನಕ ಮತ್ತೆ ಸಂಜೆ 3:30ಯಿಂದ 5:30 ತನಕ ಪ್ರಾಕ್ಟೀಸ್ ಮಾಡ್ತೀವಿ. ಎಲ್ಲಾ ಟೀಚರ್ಸ್, ಎಲ್ಲಾ ಸೀನಿಯರ್ಸ್, ಎಲ್ಲಾ ಪೋಷಕರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ. ಈ ಸಲ ನಡೆಯಬೇಕಂತಹ ಚಾಮರಾಜನಗರದಲ್ಲಿ ಸ್ಟೇಟ್ ಲೆವೆಲ್ ನಡೆಯುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಬೇಕು ಅನ್ಕೊಂಡಿದೀವಿ. ಹಾಗೆ ಕಳೆದ ಬಾರಿ ನಡೆದಂತಹ ಅಂಡರ್ 19 ಅಸೋಸಿಯೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಮತ್ತೆ ಅಲ್ಲೂ ಪ್ರಥಮ ಸ್ಥಾನ ಪಡೆದ್ರು ಬಾಲಕಿಯರ ವಿಭಾಗದಲ್ಲಿ. ಸರ್, ಮತ್ತೆ ನೀವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಾಗ ಯಾವ್ದಾದ್ರು ಗೇಮ್ಗಳು ಟಫ್ ಇರ್ತವೆ, ಮತ್ತೆ ಒಂದು ಗೆಲ್ಲೋ ಮೂಮೆಂಟ್ ಇರುತ್ತೆ, ಆವಾಗ ಕೈ ಚೆಲ್ಲಿದ್ದಂಥದ್ದು. ಮತ್ತೆ ನಾವು ಮ್ಯಾಚ್ ಹೋಯ್ತು ಅನ್ನೋ ಟೈಮ್ ಬಂದಾಗ ನಮ್ಮ ಹುಡುಗರು ಮತ್ತೆ ಎದ್ದು ಗೆದ್ದಿರೋಂಥ ಮ್ಯಾಚ್ಗಳು, ಆ ತರದ್ದು ನಿದರ್ಶನಗಳು ತುಂಬಾ ಆಗಿದೆ ಸರ್. ಹೇಗಂತಂದ್ರೆ ಈ ಪ್ರಾರಂಭದಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ, ಮ್ಯಾಚ್ ಅನ್ನ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡೋದು ಒಂದು ಕೌಶಲ್ಯ, ಆದ್ರೆ ಮ್ಯಾಚ್ ಸಂದರ್ಭದಲ್ಲಿ ಆನ್ ಸ್ಪಾಟ್ ಆಡ್ತಕ್ಕಂಥದ್ದು ಒಂದು ಕೌಶಲ್ಯ, ಅದೊಂದು ಸ್ಕಿಲ್. ಯಾಕಂತಂದ್ರೆ ನಾವು ಎಷ್ಟೇ ಚೆನ್ನಾಗಿ ಆಡಿದ್ರು ಸೋತ್ಕೊಂಡು ಯಾಕೆ ಬರ್ತಿದ್ವಿ ಅಂತಂದ್ರೆ, ಮ್ಯಾಚ್ ಫೈನಲ್ ಅಥವಾ ಮೊದಲೇ ಮ್ಯಾಚ್ ಅಂತ ಬಂದಾಗ್ಲೇ ಮಕ್ಕಳಲ್ಲಿ ಒಂದು ಫೀಲಿಂಗ್ ಬಂದ್ಬಿಡ್ತಾ ಇತ್ತು. ಇವರು ಹೋದ್ಸರಿ ಗೆದ್ದಿದವ್ರಂತೆ,
ಇವ್ರನ್ನ ನಾವು ಗೆಲ್ಲಕ್ಕಾಗಲ್ಲ, ಈ ತರ ಎಲ್ಲ ಆಲೋಚನೆಗಳು ಬಂದ್ಬಿಡ್ತಿತ್ತು. ಮ್ಯಾಚ್ ಫೀಲಿಂಗ್ ಜಾಸ್ತಿ ಇತ್ತು. ಆ ಮ್ಯಾಚ್ ಫೀಲಿಂಗ್ ನ ಹೋಗ್ಲಾಡ್ಸೋದೇ ದೊಡ್ಡ ಕಷ್ಟ ನಮ್ಗೆ. ಅದನ್ನ ಹೇಳ್ತಾ ಹೇಳ್ತಾ ನಿಮ್ಗಿಂತ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋರು, ನೀವ್ ಏನ್ ಆಡ್ತೀರಿ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀರಿ ಅದನ್ನ ಮಾಡಿದ್ರೆ ಸಾಕು, ಈ ತರ ಹೇಳಿ ಮೋಟಿವೇಶನ್ ಎಲ್ಲ ಮಾಡಿ. ಒಂದ್ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್, ನಾನು ಹೇಳ್ತಾ ಇರೋದು ಜೂನಿಯರ್ ಗಿಂತ ಸೀನಿಯರ್ ಮ್ಯಾಚ್ ಬೆಂಗಳೂರು ಅರ್ಬನ್ ಮೇಲೆ ಆಡ್ಬೇಕಾದ್ರೆ ಒಂದು ಗೋಲಿಂದ ನಾವು ಸೋತ್ವಿ. ಕೊನೆ ಸೆಕೆಂಡ್ಸ್ ಅಲ್ಲಿ ನಮ್ಮ ಮಿಸ್ಟೇಕ್ಸ್ ಇಂದನೇ ನಾವು ಸೋತ್ವಿ. ಅಂದ್ರೆ ನಾನೊಬ್ಬ ತರಬೇತುದಾರನಾಗಿ ಪ್ರತಿಯೊಂದು ಟೈಮಿಂಗ್ಸ್ ಅನ್ನು ಕೂಡ ನಾನು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ ಇರ್ಬೇಕು, ನೋಡ್ತಾನೆ ಇರ್ಬೇಕು ಇವಾಗ ಏನಾಗುತ್ತೆ ಅಂತ. ಲಾಸ್ಟ್ ಒಂದು ಶೂಟ್ ಅಲ್ಲಿ ನಮ್ಗೆ ಮಿಸ್ ಆಗಿದ್ದು ಎಷ್ಟೊಂದು ನಮ್ಮನ್ನ ಕೆರಳಿಸ್ಬಿಡ್ತು ಅಂತಂದ್ರೆ ಎಲ್ಲಾ ಸೆಕೆಂಡ್ಸ್ ಗಳಲ್ಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡಂಗೇ ಇಲ್ಲ, ಪ್ರತಿಯೊಂದು ಅಲ್ಲಿವರೆಗೆ ತಗೊಂಡು ಹೋಗಂಗೆ ಇಲ್ಲ. ಆ ರೀತಿ ಪ್ರಾಕ್ಟೀಸ್ ಅನ್ನ ನಾವು ಇವತ್ತು ಅಭ್ಯಾಸವನ್ನು ಮಾಡ್ತೀವಿ. ನೀವು ನಿಮ್ಮ ಮಕ್ಕಳ ಜೊತೆ ಗೆದ್ದಂತ ಮೊದಲ ಪ್ರಶಸ್ತಿ ನೆನಪಿದೆಯಾ ಸರ್? ಯಾವಾಗ? ಸರ್ 2015ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನೆಟ್ಬಾಲ್ ನಲ್ಲಿ ಅಂಡರ್ 17 ಅಂತೂ ಹೋಯ್ತು. ಅಂಡರ್ 2016ರಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಆದ್ವಿ. ಅದೇ ಫಸ್ಟ್, ಅದ್ರದ್ದು ಟ್ರೋಫಿ ಇಲ್ಲೇ ಇದೆ. ಅದೇ ಫಸ್ಟ್ ಟ್ರೋಫಿ. ಯಾಕೆಂದ್ರೆ ನಾನು 2013ರಲ್ಲಿ ಬಂದಾಗ 2013ರಿಂದ 2015 ತನಕನೂ ಒಂದು ಸಿಂಗಲ್ ಮೆಡಲ್ ನ ತಗೊಳಕ್ ಆಗ್ಲಿಲ್ಲ. 2015ರಲ್ಲಿ ಲಾಸ್ಟ್ ಅಲ್ಲಿ ನೀವು ನೆಟ್ಬಾಲ್ ಅಂತಕ್ಕಂಥದ್ದಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದ್ದು ಮೊದಲನೇದು. ಅದೇ ನಂಗೆ ಒಂಥರ ಭಾರಿ ಖುಷಿ ಅನ್ಸ್ಬಿಡ್ತು. ಇವಾಗ ನನ್ಗೆ ಹೆಂಗಾಗಿದೆ ಅಂತಂದ್ರೆ ನ್ಯಾಷನಲ್ಸ್ ಆಡಿರೋದು ಒಂದು ಡಾಟಾ ಬರೆಯಕ್ಕೆ ಮತ್ತೆ ನನ್ನ ಮೆಡಲ್ಸ್ಗೆಲ್ಲ ನಂಬರ್ ಹಾಕಕ್ಕೆ ಅದಕ್ಕೆ ಟೈಮ್ ಆಗ್ತಾ ಇಲ್ಲ. ಅನ್ಕೋತೀನಿ ಈ ವರ್ಷ ಬೇಸಿಗೆ ರಜೆಯಲ್ಲಿ ಮಾಡ್ಕೋಬೇಕು, ಈ ವರ್ಷ ಮಾಡ್ಕೋಬೇಕು ಅಂತ. ಪ್ರತಿ ವರ್ಷ ನಾವು ಇಲ್ಲ ಅಂದ್ರೆ ಒಂದು 10ರಿಂದ 15 ಟ್ರೋಫಿ ಅಂತೂ ನಾವು ಸಂಪಾದನೆ ಮಾಡೇ ಮಾಡ್ತೀವಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ನೆಚ್ಚಿನ ವಿದ್ಯಾರ್ಥಿಗಳ ಬಗ್ಗೆ ಏನ್ ಹೇಳ್ತೀರಾ? ನೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ನೆಚ್ಚಿನ ವಿದ್ಯಾರ್ಥಿಗಳೇ ಇದ್ದಾರೆ. ನಾನು ನೆಚ್ಚಿನ ವಿದ್ಯಾರ್ಥಿಗಳು ಅಂತ ತಗೊಂಡಾಗ ಪ್ರಾರಂಭದಲ್ಲಿ ಮೊದಲು ಸಿಕ್ಕಂತ ವಿದ್ಯಾರ್ಥಿಗಳೇ ನನಗೆ ತುಂಬಾ ನೆನಪಾಗೋದು. ಯಾಕಂದ್ರೆ ಅವ್ರ ಶ್ರಮನೇ. ಪ್ರಾರಂಭದಲ್ಲಿ ಸಂದೀಪ್ ಅಂತ ಒಂದು ಹುಡುಗ ಮಂಗಳೂರಿಗೆ ಸ್ಪೋರ್ಟ್ಸ್ಗೋಸ್ಕರ ಆಯ್ಕೆ ಆಗೋದ, ಅವ್ನು ಯೂನಿವರ್ಸಿಟಿ ಆಡ್ಬೇಕು ಅಂತಾನೆ ಹೋಗಿದ್ದು. ಸಂದೀಪ್ ಅಂತ, ದಿನೇಶ್ ಅಂತೇಳಿ, ಅಭಿನಾಯಕ, ಮತ್ತೆ ರಾಜು, ನಾಗೇಂದ್ರ, ಮಾದೇವ, ನಿತಿನ್ ನಾಯಕ್, ದರ್ಶನ್, ಚೇತನ್, ಸುಮಾರು ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳು ಇವತ್ತಿಗೂ ಕಾಂಟ್ಯಾಕ್ಟ್ ಇದ್ದಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಈ ನೆಟ್ ಬಾಲ್ ಅನ್ನ ಬಿಟ್ಟು ತಮ್ಮ ವೃತ್ತಿ ಜೀವನ, ಯಾಕಂದ್ರೆ ಅವರು ಮುಂದೆ ಕೆಲವು ಸರಿ ಓದಕ್ಕಾಗ್ಲಿಲ್ಲ, ಅವರು ಬಿಟ್ಟಿದ್ದು ಉಂಟು. ಆದ್ರೆ ಅವರು ಕೂಡ ಇಲ್ಲಿ ಸಾಯಂಕಾಲ ಟೈಮ್ ಪ್ರಾಕ್ಟೀಸ್ ಕೊಡ್ತಕ್ಕಂಥದ್ದು ಅಥವಾ ಪ್ರಾಕ್ಟೀಸ್ ಮಾಡೋರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಇನ್ ಕೆಲವು ಈಗ ನೀವು ಅವಾಗಲೇ ಮಾತಾಡ್ಸಿದ್ರಿ ಮಾದೇವ ಅಂತಕ್ಕಂಥದ್ದು ಹುಡುಗ, ನಿತಿನ್ ಅಂತಕ್ಕಂಥದ್ದು ಹುಡುಗ, ಮತ್ತೆ ಸಂದೀಪ್ ಅನ್ನೋನು, ದಿನೇಶ್, ರಾಜು, ಮತ್ತೆ ಅಭಿನಾಯಕ್ ಅಂತೇಳಿ ಈ ವಿದ್ಯಾರ್ಥಿಗಳೆಲ್ಲ ಬಂದು ಅವರು ನಾವು ಇದ್ದ ಟೈಮಲ್ಲಿ ಬೆಳಗ್ಗೆ ಟೈಮ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ. ಸರ್, ಈಗ ನೀವು ಸುಮಾರು 2013-14ರಿಂದ ಇಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಬಂದ್ರಿ. ಹಳೆಯ ವಿದ್ಯಾರ್ಥಿಗಳು ಈ ಈ ಆಟದಲ್ಲಿ ಬಹಳ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರು. ಅದಾದ್ಮೇಲೆ ಇವರು 10th ಮುಗಿದ ತಕ್ಷಣ ಇವರ ಮುಂದಿನ ವಿದ್ಯಾಭ್ಯಾಸ ಹೇಗ್ ಮಾಡ್ತಾರೆ, ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ನಾನು ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ ಇಲ್ಲಿ ಈ ಸಂಘಟನೆ ಮಾಡ್ಬೇಕು ಅಂತ ಏನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ 3 ವರ್ಷ ಪ್ರಯತ್ನ ಪಡ್ತಾ MSc ಕ್ಲಬ್ ಅಂತ ಮಾಡಿದೆ. ಇಲ್ಲಿ ಮೇದಿನಿ ಸ್ಪೋರ್ಟ್ಸ್ ಕ್ಲಬ್ ಅಂತ. SLC ಮುಗಿದ ನಂತರ ಇಲ್ಲಿ ಪಕ್ಕದಲ್ಲೇ ಬೆಳಕವಾಡಿ ಮಂಡ್ಯ ಡಿಸ್ಟಿಕ್ ಸೇರುತ್ತೆ. ಅಲ್ಲಿಗೆ PUCಗೆ ಅಡ್ಮಿಷನ್ ಮಾಡಿಸ್ದೆ. ಅಲ್ಲಿ ಪ್ರಿನ್ಸಿಪಲ್ ಜೊತೆ ಮಾತಾಡಿ ಇವ್ರನ್ನೆಲ್ಲ ಒಟ್ಟಿಗೆ ಅಲ್ಲಿ ಅಡ್ಮಿಷನ್ ಮಾಡಿಸಿ ದಿನನಿತ್ಯ ಇಲ್ಲಿಗೆ ಪ್ರಾಕ್ಟೀಸ್ ಬರಬೇಕು. ಮಂಡ್ಯದಿಂದ ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿ ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರಿಂದ ಮಂಡ್ಯದಿಂದ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ಗೆಲ್ಲ ಹೋಗಿದೆ. ಎಲ್ಲ ಇಲ್ಲಿಂದನೇ ಪ್ರಾಕ್ಟೀಸ್ ಮಾಡೋದು, ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು, ಇಲ್ಲಿಂದ ಪ್ರಾಕ್ಟೀಸ್ ಮಾಡೋದು, ಮೈಸೂರಲ್ಲಿ ಆಟ ಆಡ್ತಕ್ಕಂಥದ್ದು, ಚಾಮರಾಜನಗರದಲ್ಲಿ ಹೋಗಿ ಆಟ ಆಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಯ್ತು, 3 ಕಡೆ ಇವ್ರಿಗೆ ಒಂಥರ ಅವಕಾಶ ಸಿಕ್ತು. ಯಾಕಂದ್ರೆ ಮಂಡ್ಯದಿಂದ ಆಡೋರು ಯಾರು ಇರಲಿಲ್ಲ, ಮೈಸೂರಿಂದ ನಾವು ಆಡ್ತಾ ಇದ್ದೀವಿ, ಚಾಮರಾಜನಗರದಿಂದ ಆಡೋರು ಯಾರು ಇಲ್ಲ. ಈ ತರ ಅವಕಾಶ ಸಿಕ್ಕಿದ್ರಿಂದ ಅಲ್ಲಲ್ಲಿ ಇನ್ನೂ ಕೆಲವು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿಕೊಂಡು ಟೀಮ್ ಅನ್ನ ಕಟ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಗ್ರಾಮ ಒಂದು ನೆಟ್ಬಾಲ್ ನ ಗ್ರಾಮ ಅಂತ ರೂಪಿತವಾಗಿದೆ. ಈಗ ನಾನು ಈ ಸರ್ಕಾರಿ ಪ್ರೌಢಶಾಲೆ ಮೇದಿನಿ ಇಲ್ಲಿ ಮುಖ್ಯ ಶಿಕ್ಷಕ ಶಿವನಂಜು ಅಂತ. 24-25ನೇ ಸಾಲು ಮತ್ತು 25-26ನೇ ಸಾಲಲ್ಲಿ ನಮ್ಮ ಶಾಲೆಯ ಮಕ್ಕಳು ಮಿನಿ ಒಲಿಂಪಿಕ್ಸ್ ಕರ್ನಾಟಕ ಈ ಒಂದು ಒಲಿಂಪಿಕ್ ಸ್ಪರ್ಧೆನಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನೆಟ್ಬಾಲ್ ಕ್ರೀಡೆಯಲ್ಲಿ ತಂದಿರ್ತಾರೆ. ಇದು ನಮಗೆ ಬಹಳಷ್ಟು ಖುಷಿಯನ್ನು ತಂದಿದೆ. ಮಕ್ಕಳು ಮುಂದೆ ಇದೇ ರೀತಿ ಸಾಧನೆಯನ್ನು ಮಾಡಲಿ, ಮತ್ತು ಈ ಹಿಂದೆ
ಸತತ ಪ್ರಯತ್ನವನ್ನ ಮತ್ತೆ ಪರಿಶ್ರಮವನ್ನು ಹಾಕ್ತಿರುವಂತ ದೈಹಿಕ ಶಿಕ್ಷಕರ ಒಂದು ಶ್ರಮ ಬಹಳ ಮುಖ್ಯವಾದದ್ದು. ಅವರ ಒಂದು ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿದೆ. ಅವರು ಈ ರೀತಿ ಮಕ್ಕಳ ಸಾಧನೆಗೋಸ್ಕರ ತೊಡಗಿಸ್ಕೊಂಡಿರೋದು ನಮಗೆಲ್ಲ ತುಂಬಾ ಖುಷಿ ನೀಡುತ್ತೆ. ಇದೇ ರೀತಿ ಮಕ್ಕಳು ಸಾಧನೆಯನ್ನ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರೋತ್ಸಾಹನ ಕೊಡ್ತೀವಿ. ಮತ್ತೆ ಇದಕ್ಕೆ ಸಮುದಾಯದ ಸಹಕಾರನೂ ಕೂಡ ಇದೆ. ಹಾಗಾಗಿ ಮಕ್ಕಳು ಈ ಒಂದು ಇದರಲ್ಲಿ ಈ ಒಂದು ನೆಟ್ಬಾಲ್ ಕ್ರೀಡೆ ಜೊತೆಗೆ ಶಿಕ್ಷಣದಲ್ಲೂ ಕೂಡ ಒಳ್ಳೆ ಕಲಿಕೆಯನ್ನ ಕಲಿಬೇಕು, ಮತ್ತೆ ಒಳ್ಳೆ ಸಾಧನೆಯನ್ನ ಮಾಡಬೇಕು. ನಮ್ಮ ಶಾಲೆ 100% ರಿಸಲ್ಟ್ ಅನ್ನ ತರಬೇಕು ಅನ್ನೋದು ನನ್ನ ಆಸೆ. ಮತ್ತೆ ಶಾಲೆಯಲ್ಲಿ ಅವ್ರಿಗೆ ಕ್ರೀಡೆಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ನಾವು ಕಲ್ಪಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸೌಲಭ್ಯಗಳ ಕೊರತೆ, ಗ್ರೌಂಡ್ ಇದೆಲ್ಲ ಸ್ವಲ್ಪ ಕೊರತೆ ಇದೆ. ಅದನ್ನ ಸರ್ಕಾರದಿಂದ ಅಥವಾ ಪಂಚಾಯತಿಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಾನಿಗಳನ್ನು ಕೂಡ ನಾವು ಸಂಪರ್ಕ ಮಾಡೋದಕ್ಕೆ ಇಲ್ಲಿ ಈಗ ಯಾರು ಸಿಕ್ಕಿಲ್ಲ. ಇದಕ್ಕೆ ಪ್ರಾಯೋಜಕರು ಯಾರು ಸಾಕಷ್ಟು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ನೀವು ಹೇಳಿದ್ರಿ ಅವಾಗ್ಲೇ 2014 ಅಲ್ವಾ ಸರ್ ಮೊದಲನೇ ಪ್ರಶಸ್ತಿ? 15. 2015ರಲ್ಲಿ ಮೊದಲ ಪ್ರಶಸ್ತಿ ಬಂತು. ನಿಮ್ಮ ಕೊಠಡಿ ಇದೇನಾ ಸರ್? ನನ್ಗೆ ವೈಯಕ್ತಿಕವಾಗಿ ನನ್ನ ರೂಮ್ ಇದೇನೆ. ಇಲ್ಲೇನೆ ಎಲ್ಲ ಟ್ರೋಫಿಗಳು ಇಟ್ಕೊಂಡಿದೀವಿ. ಪ್ರಾಕ್ಟೀಸ್ಗೆ ಒಂದ್ ಸೈಡ್ ಎಲ್ಲ ಬಾಲ್ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಇದೊಂದು ಗ್ಯಾಲರಿ ಮಾಡ್ಬೇಕು ಅಂತ ನನ್ನ ಆಸೆ. ಯಾರೇ ಬಂದ್ರುವೆ ಇಲ್ಲೊಂದು ಮ್ಯೂಸಿಯಂ ಅಂತಾರಲ್ಲ ಹಂಗೆ ಪ್ರತಿಯೊಂದು ಮತ್ತೆ ನಾನು ಎಲ್ಲೇ ಹೋದ್ರು ಕೂಡ ನನ್ನೊಂದು ಹ್ಯಾಬಿಟ್ ಏನಪ್ಪಾ ಅಂದ್ರೆ ಅಲ್ಲಿ ಛಾಯಾಚಿತ್ರಗಳನ್ನ ತಗೊಂಡು ಬೆಸ್ಟ್ ಮೂಮೆಂಟ್ಸ್ ಗಳನ್ನ ತಗೊಂಡು ಮತ್ತೆ ಪ್ರೈಸಸ್ ಪಡ್ಕೊಳ್ಳೋದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನ ದೊಡ್ಡ ಗ್ಯಾಲರಿ ಮಾಡ್ಬೇಕು ಅಂತಕ್ಕಂಥದ್ದು ಇದು ನನ್ನ ರೂಮು, ಕನಸಿನ ರೂಮೇ. ಕನಸಿನ ರೂಮ್. ಈಗ ಸರ್ ನೀವು ನೆನ್ಪಿದೆಯಾ ಸರ್ ಮೊದಲನೇ ಪ್ರಶಸ್ತಿ ಯಾವ್ದು ಅಂತ? ನಿಮ್ಮ ಈ ಕೊಠಡಿಲಿ ಇಷ್ಟು ಪ್ರಶಸ್ತಿ ಇದೆ, ಅದನ್ನ ಮೊದ್ಲು ನೀವು ಕೂತಿರೋ ಜಾಗದಲ್ಲಿ ತೋರಿಸಿ. ಯಾಕಂದ್ರೆ ಮೊದಲನೇ ಪ್ರಶಸ್ತಿಗೂ ಅದಾದ ನಂತರ ಬರೋ ಪ್ರಶಸ್ತಿಗಳಿಗೂ ಭಾರಿ ವ್ಯತ್ಯಾಸ ಇರುತ್ತೆ. ಅದು ಮೊದಲನೇ ಪ್ರಶಸ್ತಿ ಕೊಡೋ ಖುಷಿನೇ ಬೇರೆ ಇರುತ್ತೆ. ಅದನ್ನ ತೋರಿಸಿ ಅದಾದ್ಮೇಲೆ ಎಷ್ಟು ಪ್ರಶಸ್ತಿಗಳು ಬಂತು ಅಂತ ನಾವು ಅದಾದ್ಮೇಲೆ ತೋರ್ಸೋಣ. ಅಲ್ಲೇ ಬೋಲಲ್ಲಿ ಇದೆ ಸರ್. ಅಲ್ಲಿ ನಾನು ಯಾಕಂದ್ರೆ ಮೇಲ್ಗಡೆ ಎಲ್ಲವೂ ಕೂಡ 2013ರಿಂದ 18 ತನಕ ಬಂದಿರೋದು ಅಂತ ಹೇಳಿ ಮೇಲ್ಗಡೆನೆ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಸರಿ ಸರ್, ನೋಡೋಣ ಸರ್. ಈಗ ನೋಡೋಣ ಬನ್ನಿ. ಪ್ರಸಾದ್ ಸರ್ ಮೊದಲು ಗೆದ್ದಂತ ಪ್ರಶಸ್ತಿ ಯಾವುದು ಸರ್? ಸರ್ ಇಲ್ಲಿದೆ, ಅಲ್ಲಿ ಹಿಂದ್ಗಡೆ ಇರೋದು. ಓಕೆ, ಅದಾದ ನಂತರ ಪ್ರಶಸ್ತಿಗಳು ನಿಮ್ಮನ್ನ ಹುಡುಕ್ತಾ ಬಂತು. 2014 ತನಕ 15 ತನಕ ನೀವು ಪ್ರಶಸ್ತಿನ ಹುಡುಕ್ತಾ ಇದ್ರಿ. ಅದಾದ್ಮೇಲೆ ಎಲ್ಲಾ ಮಧ್ಯಪ್ರದೇಶಕ್ಕೆ ಹೋಗಿದ್ದು. ಮಧ್ಯಪ್ರದೇಶದಲ್ಲಿ ಗೆದ್ದಂತ ಪ್ರಶಸ್ತಿ ಇದು. ಸರ್ ಹಾಗೆ ಬರೀ ನೆಟ್ ಬಾಲ್ ಮಾತ್ರ ಅಲ್ಲ, ನಾವು ಅಥ್ಲೆಟಿಕ್ಸ್ ವಿಭಾಗದಲ್ಲೂ ಅಷ್ಟೇ. ನಾವು ಟಿ ನರಸೀಪುರದಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸಿದಾಗ ನಾವು ಇರ್ತಕ್ಕಂಥ ಮಕ್ಕಳು 70 ಜನನೇ ಇರ್ಬೋದು. 70 ಜನದಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಎಲ್ಲರೂ ಭಾಗವಹಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು 10ರಿಂದ 12 ಜನ ಅಷ್ಟೇ ಭಾಗವಹಿಸಿದ್ರಿಂದ ನಮ್ಗಿಲ್ಲಿ ಇದು ನೋಡಿ, ಇಡೀ ನರಸೀಪುರಕ್ಕೆ ಸಮಗ್ರ ಪ್ರಶಸ್ತಿ, ಓವರ್ ಆಲ್ ಚಾಂಪಿಯನ್ಶಿಪ್ ನಮ್ಮ ಶಾಲೆಗೆ. ಓವರ್ ಆಲ್ ಚಾಂಪಿಯನ್ಶಿಪ್ ಎಲ್ಲಾ ವಿಭಾಗದಲ್ಲೂ ಹೈಯೆಸ್ಟ್ 56 ಪಾಯಿಂಟ್ಗಳನ್ನ ನಾವು ತಗೊಂಡು ವೈಯಕ್ತಿಕವಾಗಿ ಸಮಗ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದು ಸರ್ಕಾರಿ ಪ್ರೌಢಶಾಲೆ ಮೇದಿನಿ ಅಂತ. ಅಂದ್ರೆ ನನ್ಗೊಂದು ಆಸೆ ಇತ್ತು. ಸತತ 3 ವರ್ಷ ಪ್ರಯತ್ನ ಪಟ್ಟೆ, 1-2 ಅಂಕಗಳಿಂದ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕುರ್ಬೂರು ಖೋಖೋನಲ್ಲಿ ತುಂಬಾ ರನ್ನಿಂಗ್ ಚೆನ್ನಾಗಿತ್ತು. ನಾವು 2ನೇ ಸ್ಥಾನಕ್ಕೆ ಬರ್ತಾ ಇದ್ವಿ. ಇದ ಒಂದು ಸಂದರ್ಭದಲ್ಲಿ 2022-23ರಲ್ಲಿ ನಾವು ಸಮಗ್ರ ಪ್ರಶಸ್ತಿ ಓವರ್ ಆಲ್ ಚಾಂಪಿಯನ್ಶಿಪ್ ಆದ್ವಿ. ಅಂದ್ರೆ 100 ಮೀಟರ್ ಫಸ್ಟ್, ಬಾಯ್ಸ್ ಅಂಡ್ ಗರ್ಲ್ಸ್, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲಾದ್ರೂ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಫಸ್ಟ್, ಕಬಡ್ಡಿ ಫಸ್ಟ್. ಇದು ಒಂಥರ ಖುಷಿ, ಯಾಕಂದ್ರೆ ಇದು ಹೇಳ್ಕೊಳಕ್ ಒಂಥರ ಖುಷಿ. ನಿಜ ಸರ್. ಯಾಕಂದ್ರೆ ನಿಮ್ಮ ಈ ಕೊಠಡಿನ ನೋಡಿದ ತಕ್ಷಣ ನನಗೊಂದು ನೆನಪಾಯ್ತು ಸರ್. ಹಿಂಗೆ ನಾನೊಂದು ರೀಲ್ಸ್ ನ ನೋಡ್ತಾ ಇದ್ದೆ ಈಗ ಇತ್ತೀಚಿನ ದಿನಗಳಲ್ಲಿ, ಕಳೆದ ಒಂದು 15ರಿಂದ 20 ದಿನ ಆಗಿರ್ಬೋದು. ಒಂದು ಪ್ರತಿಷ್ಠಿತ ಸಂಸ್ಥೆ, ಕರ್ನಾಟಕದ ದೊಡ್ಡ ಸಂಸ್ಥೆ ಅದು. ಅದಕ್ಕೆ ಹೆಚ್ಚಿನ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಕೂಡ ಇದ್ರು. ಅವರ ಕಾಲೇಜಿನ ಒಂದು ಪ್ರಾಂಶುಪಾಲರ ಕೊಠಡಿಯಲ್ಲಿ ಇದೇ ರೀತಿ ಪ್ರಶಸ್ತಿಗಳ ಒಂದು ಎಲ್ಲನೂ ಇಟ್ಟಿದ್ರು, ಅವರು ಗೆದ್ದಂತಹ ಪ್ರಶಸ್ತಿಗಳನ್ನ. ಇದು ಬರೀ ಪ್ರೈವೇಟ್ ಖಾಸಗಿ ಶಾಲಾ ಸಂಸ್ಥೆಗಳಲ್ಲಿ ಮಾತ್ರ ಈ ತರ ಆಗತ್ತೆ.
ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ತರ ಸಾಧನೆ ಮಾಡೋದು ಕಡಿಮೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಬಂತು ಅಂದ್ರೆ ಅದನ್ನೂ ಕೂಡ ಬೀಟ್ ಮಾಡುವಂತ ಶಕ್ತಿ ಇದೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅದು ಸತ್ಯ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈಗ ಎಲ್ಲೇ ಹೋದ್ರು ನಿಮ್ಗೆ ಹೇಳಿದೆ ಪ್ರಾರಂಭದಿಂದ ನಮ್ಗೆ ಪ್ರಾಬ್ಲಮ್ ಬರದೆ ಒಂದು ಪ್ರಾಕ್ಟೀಸ್ಗೆ ಮಕ್ಳು ಸಿಕ್ಕರೆ ಸಾಕು, ನಂತರ ಬರದೆ ದುಡ್ಡು. ಇದಕ್ಕೆ ಯಾಕಂದ್ರೆ ಎಕ್ಸ್ಪೆಂಡಿಚರ್ಸ್ ಅಷ್ಟೊಂದು ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಕೆಲವರು ಮಕ್ಕಳು ನಾವು ಡಿಪಾರ್ಟ್ಮೆಂಟ್ ಅಲ್ಲದೆ ದಸರಾ ಕಾಂಪೀಟ್ ಮಾಡ್ತಕ್ಕಂಥದ್ದು, ಅಸೋಸಿಯೇಷನ್ ಕಾಂಪೀಟ್ ಮಾಡದಂತ ಸಂದರ್ಭದಲ್ಲಿ TADA ಅಂತಕ್ಕಂಥದ್ದು ಬರೋದು, ಸ್ಕಾಲರ್ಶಿಪ್ ಬರೋದು. ಈ ಸ್ಕಾಲರ್ಶಿಪ್ ಬಂದಂತದ್ನ ನಾವೇನ್ ಮಾಡ್ತಿದ್ವಿ, ಎಲ್ಲಾ ಕ್ರೀಡಾಪಟುಗಳು ಸರ್ ಏನಾದ್ರೂ ಮಾಡ್ಬೇಕು ಸರ್ ಈ ದುಡ್ಡನ್ನ ಅಂತ ಯೋಚನೆ ಮಾಡಿದಾಗ ಇದೊಂದು ಕ್ಯಾಬಿನ್ ನಾವು ಮಾಡಿದ್ವಿ. ನಮ್ಮ ಸೀನಿಯರ್ ಹುಡುಗರೆಲ್ಲ ಅವ್ರ ಸ್ಕಾಲರ್ಶಿಪ್ ಬಂದಿದ್ದ ದುಡ್ಡಲ್ಲಿ ನಾವು ಸ್ವಲ್ಪ ಹಾಕೊಂಡು ಇದೊಂದು ಕ್ಯಾಬಿನ್ ಮಾಡಿದ್ವಿ. ಈಗ ಇದಕ್ಕೆ ನೆಕ್ಸ್ಟ್ ಗ್ಲಾಸ್ ಹಾಕ್ಸ್ಬೇಕು ಮುಂದಿನ ದಿನಗಳಲ್ಲಿ, ಹಂಗಂಗೆ ಒಂದೊಂದು ಇಲ್ಲಿಂದ ಅಲ್ಲಿ ತನಕನೂ ಮಾಡ್ಬೇಕು ಅಂತಕ್ಕಂಥದ್ದು ಒಂಥರ ನಮಗೂ ಒಂಥರ ಇನ್ಸ್ಪೈರ್ ಆಗ್ತಿರುತ್ತೆ, ಅವ್ರಿಗೂ ಒಂಥರ ಇನ್ಸ್ಪೈರ್ ಆಗ್ತಿರುತ್ತೆ. ಹೌದು, ಯಾಕೆಂದ್ರೆ ನೀವು ಇರುವಷ್ಟು ಜಾಗದಲ್ಲೇನೆ ಎಲ್ಲಾ ಪ್ರಶಸ್ತಿಗಳನ್ನೂ ಇಟ್ಟಿದ್ದೀರಾ. ಒಟ್ಟೊಟ್ಟಿಗೆ ಒಂದ್ರ ಹಿಂದ್ಗಡೆ ಒಂದು ಇಟ್ಟಿದ್ದೀರಾ. ಇದನ್ನೆಲ್ಲ ಸಪ್ರೇಟ್ ಮಾಡಿದ್ರೆ ಇಡೀ ರೂಮೇ ತುಂಬಿಕೊಳ್ಳುವಂತ ಚಾನ್ಸಸ್ ಕೂಡ ಇದೆ ಅಲ್ವಾ? ಹೌದು ಸರ್. ಆಮೇಲೆ ಇದು ನೋಡಿ, ಇದು ಟ್ರೋಫಿ ನಾವು ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಮಾಡಿದ್ವಿ 2018ರಲ್ಲಿ ಪಾರ್ಟಿಸಿಪೇಟ್. ಅಲ್ಲಿಂದಾನು ನಾವು ಚಾಮರಾಜನಗರನೇ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಆರ್ಗನೈಸ್ ನಮ್ಮ ಸಂಸ್ಥೆಯನ್ನೇ ಮಾಡ್ಬೇಕು ಅಂತಂದಾಗ ಚಾಮರಾಜನಗರದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ನಮ್ಮ ಖಜಾಂಚಿಗಳು, ಮತ್ತೆ ಎಲ್ಲ ಮತ್ತೆ ನಮ್ಮ ಸೀನಿಯರ್ಸ್ ಹುಡುಗರು ಎಲ್ಲ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡ್ವಿ. ಈ ಟ್ರೋಫಿ ಗೆಲ್ಲದೆ ಒಂಥರ ಖುಷಿ. ನಾವು ಆರ್ಗನೈಸ್ ಮಾಡಿ ನಾವು ಗೆದ್ಬಿಟ್ರು ಅಂದ್ರೆ ಬೇರೆಯವ್ರು ಅನ್ಕೋತಾರೆ ನೀವು ಆರ್ಗನೈಸ್ ಮಾಡಿದ್ರೆ ನೀವೇ ಗೆದ್ಕೊಂಡ್ರಿ ಅಂತ. ಆ ಲೈವ್ ಮ್ಯಾಚ್ ಬರ್ತಾ ಇದ್ದಿದ್ದು ಅದು. ಯಾಕಂದ್ರೆ ಬೆಂಗಳೂರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಲೈವ್ ಹೋಗ್ತಾ ಇತ್ತು. ಅಲ್ಲಿಂದಾನೇ ಬಂದು ಅದನ್ನ ಲೈವ್ ಅನ್ನ ಕೊಟ್ಟು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಚಾಂಪಿಯನ್ ಆಗಿದ್ದು ತುಂಬಾ ಖುಷಿ, ತುಂಬಾ ಭಾರ ಇದೆ ಇದು. ಖುಷಿ ಆಗುತ್ತೆ. ಮಕ್ಕಳ ಮೇಲೂ ಕೂಡ ಅಷ್ಟೇ ಭಾರನ ಹೊರಿಸಿದೀರಾ. ಈ ಪ್ರಶಸ್ತಿ ಗೆದ್ದಾದ್ಮೇಲೆ ನಿಮ್ ಮೇಲೂ ಕೂಡ ಅಷ್ಟೇ ಭಾರ ಬರುತ್ತೆ. ಹೌದು ಸರ್. ಯಾಕೆಂದ್ರೆ ಒಂದು ಬರೀ ಕೇವಲ 1 ಅಥವಾ 2 ಟ್ರೋಫಿ ಗೆದ್ದಾಗ ಏನೋ ಅವ್ನ್ ಲಕ್ಕಿತ್ತು ಗೆದ್ದ ಅನ್ನೋ ಮಾತುಗಳು ಇರ್ತವೆ. ಅದನ್ನ ಬಿಟ್ಟು ಸತತವಾಗಿ ಗೆದ್ದು ಬಂದಾಗ ನಿಮ್ಮ ಪರಿಶ್ರಮ ಕೂಡ ಎದ್ದು ಕಾಣುತ್ತೆ. ಹಾಗೆ ನಿಮ್ಮ ಇವಾಗ ಪರಿಶ್ರಮ ಕೂಡ ಕಾಣುತ್ತೆ. ನಮ್ಮಲ್ಲಿ ನೆಟ್ ಬಾಲ್ ಅಂತ ಬಂದಾಗ ಸರ್, ಈ ನೆಟ್ ಬಾಲ್ ಅಂತ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಸ್ಟೇಟ್ ಅಲ್ಲೇ ಗೊತ್ತು, ಚಾಮರಾಜನಗರ, ಮೈಸೂರು, ಮಂಡ್ಯ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಇರ್ತವೆ ಅಂತ. ಯಾಕಂದ್ರೆ ಹಾಸನ್ ತುಂಬಾ ಚೆನ್ನಾಗಿದೆ, ಬೆಂಗಳೂರು ಅರ್ಬನ್ ತುಂಬಾ ಚೆನ್ನಾಗಿದೆ, ಮಂಗಳೂರು ತುಂಬಾ ಚೆನ್ನಾಗಿದೆ. ಅವು ಬೆಳೆದಂತ ಸಂದರ್ಭದಲ್ಲಿ ನಾವು ಇನ್ನೂ ಆಟನೇ ಆಡ್ತಿರ್ಲಿಲ್ಲ. ಅದಾದ ನಂತರ ನಾವು ಬೆಳೆದಾಗ ನಮ್ಮ ಅಸೋಸಿಯೇಷನ್ ಅವ್ರು ಹೇಳ್ತಿರ್ತಾರೆ, ನೀವು ಮೈಸೂರು ಜಿಲ್ಲೆಯನ್ನ ಮಾತ್ರ ಬೆಳೆಸ್ಲಿಲ್ಲ, ಚಾಮರಾಜನಗರ ಜಿಲ್ಲೆಯನ್ನ ಬೆಳೆಸಿದ್ರಿ, ಮಂಡ್ಯ ಜಿಲ್ಲೆಯನ್ನ ಬೆಳೆಸಿದ್ರಿ. ಆದ್ರೆ ನಾವು ಚಾಮರಾಜನಗರ ಜಿಲ್ಲೆಯನ್ನೇ ನಮ್ಮ ಸಂಸ್ಥೆಯಾಗಿ ಅಲ್ಲಿ ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡು SLC ಮುಗಿದ ನಂತರ ನಮ್ಮ ಸಂತೆಮರಳಿಯಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ನಲ್ಲಿ ಅಡ್ಮಿಷನ್ ಆಗ್ತಾರೆ, ಫೆನ್ಸಿಂಗ್ ಮತ್ತೆ ಆರ್ಚರಿಗೆ. ಹಂಗೆ ನೆಟ್ಬಾಲ್ ಕೂಡ ಆಡ್ತಾರೆ. 2 ವಿಭಾಗದಲ್ಲೂ ಕಾಂಪಿಟೇಷನ್ ಮಾಡ್ತಾರೆ. ಮತ್ತೆ ಈ ಟ್ರೋಫಿಗಳು ಏನ್ ಹೇಳ್ತವೆ ಅಂತಂದ್ರೆ, ನಮ್ಮ ಶ್ರಮವನ್ನ ತಿಳಿಸದೇ ಇದು. ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದಾಗ ಒಂಥರ ತುಂಬಾ ನೋಡ್ತಿರ್ತಾರೆ, ಖುಷಿ ಆಗ್ತಿರ್ತಾರೆ, ಇದು ನಾನ್ ಗೆದ್ದಿದ್ದು, ಇದು ನಾನ್ ತಂದು ಕೊಟ್ಟಿದ್ದು ಅಂತ. ಆಮೇಲೆ ನನ್ನ ಹತ್ರ ಮೆಡಲ್ಸ್ ಗಳನ್ನೆಲ್ಲ ಕೊಟ್ಟಿರ್ತೀನಿ. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದ್ದಾಗ ಕೊಡ್ತೀನಿ. ಸುಮಾರು ನನ್ನ ಹತ್ರ ಒಂದು 2,000-3,000 ಅಷ್ಟು ಮೆಡಲ್ಸ್ ಇದೆ. ಚೀಲ ಕಟ್ಟಿದ್ದೀರಾ ಸರ್? ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೊಟ್ಬಿಟ್ಟಿದೀನಿ. ಇವತ್ತು ಪ್ರೋಗ್ರಾಮ್ ಇತ್ತು ಅಂತ ತರಿಸಿದ್ದೆ. ನೋಡಿ ಇವೆಲ್ಲ ಏನ್ ಸರ್, ಒಂದು ಈ ಮೈಸೂರಲ್ಲಿ ಶಾಪ್ಗಳು ಬರ್ತಾವೆ ಇವತ್ತ ಪ್ರಶಸ್ತಿಗಳದು, ಅದನ್ನ ನೋಡ್ದಂಗ ಆಗುತ್ತೆ. ಸುಮಾರು ಜನ ಬಂದವರೆಲ್ಲ ಹಂಗೆ ಹೇಳೋದು, ಈ ಯಾವ್ದು ಟ್ರೋಫಿಗಳ ಅಂಗಡಿಗೆ ಹೋದಾಗ ಜೋಡಿಸಿರ್ತಾರಲ್ಲ, ಆತರ ಇದೆಯಲ್ಲ ಇದು ಅಂತ. ಒಂಥರ ಖುಷಿ ಆಗತ್ತೆ ಎಲ್ಲ ನೋಡಿ. ನಾನೊಂದು ಅನ್ಕಡೆ ರಾಜ್ಯದಲ್ಲಿ ಏನ್ ಮಾಡ್ಬೇಕು, ಎಲ್ಲ ಸ್ಟಿಕ್ಕರಿಂಗ್ ಮಾಡ್ಬೇಕು, ಯಾವ್ಯಾವ ವರ್ಷ ಯಾವ್ದು ಬಂದಿತ್ತು ಅಂತ ಅಲ್ಲೇ ಇದೆ. ಇನ್ನ ಸ್ವಲ್ಪ ನೀಟಾಗಿ ಜೋಡಿಸ್ಬೇಕು. ನನ್ಗೆ ವಿಶಾಲವಾದ ರೂಮ್ ಇದೆ, RMS ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನನ್ಗೂ ಆಸೆ ಇದೆ. ಅನಿಸ್ತಿತ್ತು ಏನಂತ, ಬರೀ ಈ ಗ್ರಾಮಕ್ಕೆ ಸೀಮಿತ ಆಗ್ಬಾರ್ದು, ಬೇರೆ ಬೇರೆ ಕಡೆನೂ ಕೂಡ ಹೋಗ್ ಮಾಡ್ಬೇಕು. ನನ್ನ ಕೆಲವು ಸರಿ ಟ್ರಾನ್ಸ್ಫರ್ ಹೋಗಲ್ವಾ ಅಂತೆಲ್ಲ ಅಂತಂದ್ರೆ ಊರವ್ರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇಲ್ಲ. ನೀವು ಆಗಲ್ಲ ಸರ್, ಯಾವ್ದೇ ಕಾರಣಕ್ಕೂ ನಾವು ನಿಮ್ನ ಕಳಿಸ್ಕೊಡಲ್ಲ, ಯಾಕೆ ಅಷ್ಟೊಂದು ಪ್ರೀತಿಯಾಗಿ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ಅದಕ್ಕೋಸ್ಕರ ನಾವು ಚಾಮರಾಜನಗರದಲ್ಲಿ ಒಂದು ಸಂಸ್ಥೆಯನ್ನ ಕಟ್ಟಿದ್ದು. ನಾವು ಇಲ್ಲಿ ಮಕ್ಕಳಂತೆ ಅಲ್ಲಿ ಮಕ್ಕಳನ್ನು ಕೂಡ ಈಗ ನಾವು ಬೆಳೆಸ್ತಾ ಇದೀವಿ. ಈಗ ಆದರ್ಶ ಕೊಳ್ಳೇಗಾಲ, ನಮ್ಮ MC ಸರ್ ಅವರ
ಗುಂಬಳ್ಳಿನಲ್ಲಿ, ಹರ್ವೇನಲ್ಲಿ, ಗುಂಡ್ಲುಪೇಟೆನಲ್ಲಿ ಆಲ್ರೆಡಿ ಟೀಮ್ಗಳನ್ನ ಕಟ್ಟಿದೀವಿ. ಆ ಟೀಮ್ಗಳು ಹಂಗೆ ಬೆಳೀತಿದೆ. ಒಟ್ಟಿನಲ್ಲಿ ನೆಟ್ ಬಾಲ್ ಅಂತಕ್ಕಂಥದ್ದು ನಮ್ಮ ಶ್ರಮ ಹಾಕಿದೀವಿ, ಇದು ಬೆಳೀತಾ ಇರ್ಬೇಕು. ಇದು ಖುಷಿ. ಆಮೇಲೆ ಎಲ್ಲಾ ಕ್ರೀಡೆಗಳು ಬೇಕು ನಮ್ಗೆ. ಯಾವ್ದಾದ್ರು ಒಂದ್ ಕ್ರೀಡೆ ಪ್ರೊಫೆಷನಲ್ ಆಗಿರ್ಬೇಕು. ಎಷ್ಟೋ ಮಕ್ಕಳನ್ನ ಹಾ, ಗಿಡದಿಂದ ಹೇಗೆ ಮರವಾಗಿ ಅಂತಂದ್ರೆ ಮಾಡ್ತಿದ್ದೀರಾ. ಇದು ಬರೀ ಆಟ ಮಾತ್ರ ಅಲ್ಲ ಸರ್. ಇದು ಸರ್ಕಾರ ಈಗ ಆಲ್ರೆಡಿ 3% ಸ್ಪೋರ್ಟ್ಸ್ ಕೋಟಾ ಮಾಡಿದೆ. ಎಲ್ಲ ಇಲಾಖೆಗಳಿಂದ 2% ಮಾಡಿದೆ. ಅದಲ್ಲದೆ ಇಲ್ಲಿ ಮಕ್ಕಳು ಹೆಚ್ಚಿನದಾಗಿ ST ಮಕ್ಕಳು, ಇಲ್ಲಿ ನಾಯಕ ಸಮುದಾಯದವರು ಜಾಸ್ತಿ ಆದ್ರಿಂದ ಪ್ರತಿ ವರ್ಷ ಏನ್ ಮಾಡ್ತಾರೆ, ಕ್ರೀಡಾ ಪ್ರೋತ್ಸಾಹಧನ ಅಂತ ಕಾಲ್ ಮಾಡ್ತಾರೆ. ಈಗ ಉದಾಹರಣೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರ್ಬೇಕು, ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ಪ್ರಶಸ್ತಿಯನ್ನ ಪಡೆದಿರ್ಬೇಕು, ಅಂದ್ರೆ ಫಸ್ಟ್ ಪ್ಲೇಸ್ ಆಗಿರ್ಬೇಕು. ರಾಷ್ಟ್ರ ಮಟ್ಟದಲ್ಲಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಆಗಿದ್ರೆ ಕ್ರೀಡಾ ಪ್ರೋತ್ಸಾಹಧನ ಕೊಡ್ತಾರೆ. ಅದು ನಾನೇ ಆನ್ಲೈನ್ ಅಪ್ಲೈ ಮಾಡ್ತೀನಿ. ಕಳೆದ ಬಾರಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಸುಮಾರು 10 ಜನ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ರಿಂದ ಒಬ್ಬೊಬ್ಬರಿಗೆ 3 ಲಕ್ಷ ರೀತಿ ಬಂತು. ಆಗ ಪೇರೆಂಟ್ಸ್ ಗಳೆಲ್ಲ ಅಂತಾರೆ, ಸರ್ ಅದರಿಂದ ನನ್ನ ಮಗಳ ಮದುವೆ ಮಾಡಿದ್ವಿ, ಮನೆ ಕಟ್ಟದಂಗಾಯ್ತು, ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕಾಯ್ತು. 3 ಜನ ವಿದ್ಯಾರ್ಥಿಗಳು ಧಾರವಾಡ ಕೋಚಿಂಗ್ ಹೋಗಿದ್ದಾರೆ, ಬೆಂಗಳೂರು ಜಯನಗರದಲ್ಲಿ ಕೋಚಿಂಗ್ ಅಲ್ಲಿ ಇದ್ದಾರೆ. ಎಲ್ಲ ಒಂದ್ ಕಡೆ ಒಬ್ರಿಗೊಬ್ರು ಸಹಾಯ ಆಗುತ್ತೆ. ಮತ್ತೆ ಕೆಲವು ಸರಿ ನಾವೇನ್ ಮಾಡ್ತೀವಿ, ಅದು MSc ಕ್ಲಬ್ ಅಂತ ಮಾಡ್ಕೊಂಡಿದೀವಲ್ಲ, ಕೆಲವು ಹೊರಗಡೆ ಹೋಗ್ಬೇಕಾದ್ರೆ ಅವ್ರವ್ರು ಇದ್ರ ಮುಖಾಂತರ ಸಹಾಯನೂ ಮಾಡ್ತಾರೆ, ನಮ್ ಕೈಯಿಂದನೂ ಸಹಾಯ ಹಾಕೋತೀವಿ. ಒಟ್ಟಲ್ಲಿ ಬಿಟ್ಕೊಡ್ತಾ ಇಲ್ಲ, ಹೋಗ್ತಾ ಸಾಕ್ತಾ ಇದೀವಿ. ಸರ್, ನಿಮ್ಗೆ ವೈಯಕ್ತಿಕವಾಗೂ ಸಹ ಈ ಕ್ರೀಡೆ ಬಿಟ್ಟು ವೈಯಕ್ತಿಕವಾಗೂ ಸಹ ನಿಮ್ಮನ್ನ ಸನ್ಮಾನ ಮಾಡಿ ಒಂದಷ್ಟು ಪ್ರಶಸ್ತಿಗಳು ಕೂಡ ನಿಮ್ಮನ್ನ ಆರಿಸಿ ಬಂದಿದ್ದಾವೆ. ಅದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ಕಳೆದ ವರ್ಷವೂ ಕೂಡ ಮೈಸೂರು ಜಿಲ್ಲೆಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಕಳೆದ ವರ್ಷ 2020 ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅದ್ರ ಶಿಕ್ಷಕರ ಬಗ್ಗೆ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಇತ್ತು. ಹೌದು ಸರ್, ನನಗೆ ಈ ಒಂದು ಕ್ರೀಡೆಯಲ್ಲಿ ನಮ್ಮ ಶಾಲೆ ಅತ್ಯುತ್ತಮ ಸಾಧನೆ ಮಾಡ್ಲಿಕ್ಕೆ ನಿಮ್ಮ ಸಾಧನೆಯನ್ನ ಗುರುತಿಸಿ ಅಂತ ಹೇಳಿ ಶಿಕ್ಷಕರ 2024 ಸಾಲಿನಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನನಗೆ ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಬಂತು. ಅದಕ್ಕೂ ಮುಂಚೆ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಮತ್ತೆ ಅಶ್ವಿನ್ ಕುಮಾರ್ ಸರ್ MLA ಆಗಿದ್ದಂತ ಸಂದರ್ಭದಲ್ಲಿ ಊರಿನಲ್ಲಿ ನಡೆದಂತ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನನ್ನನ್ನ ಕರೆದು ಆನರ್ ಮಾಡಿ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಚಾಮರಾಜನಗರದಲ್ಲಿ ಶ್ರೀಯುತ ಪುಟ್ಟಂಗ್ ಶೆಟ್ಟಿ ಅವರು ಇಂಡೋರ್ ನಲ್ಲಿ ಕರೆಸಿ ಆವಾಗ ಸಂದರ್ಭದಲ್ಲಿ, ಯಾಕಂದ್ರೆ ಅಂಡರ್-19 ವಿಭಾಗದಲ್ಲಿ ಮಧ್ಯಪ್ರದೇಶಕ್ಕೆ ನಾನು ತರಬೇತುದಾರನಾಗಿ ಹೋಗಿದ್ದಂತ ಸಂದರ್ಭದಲ್ಲಿ ಅದನ್ನ ಗುರುತಿಸಿ ಅಲ್ಲೂ ಕೂಡ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಪ್ರಶಸ್ತಿಗಳು. ಮತ್ತೆ ಈಗ ನಮ್ಮ MP ಅವರು ಸುನಿಲ್ ಬೋಸ್ ಅವರು ನಮ್ಮ ಶಾಲೆಗೆ ಬಂದಿದ್ರು. ಆ ವಿಡಿಯೋಸ್ ಒಂದಷ್ಟು ನಿಮ್ಮ ಇದೆ. ಇದು ನಮ್ಮ ಶಾಲೆ ಒಳಗಡೆನೆ ಬಂದ್ರು. ಇದನ್ನೆಲ್ಲ ನೋಡಿ ಅವರು ತುಂಬಾ ಭಾರಿ ಖುಷಿ ಆಗ್ಬಿಟ್ಟು, ಒಂದು ಹಳ್ಳಿನ ಈ ಲೆವೆಲ್ ಬೆಳೆಸಿದ್ರಲ್ಲ ಅಂತ ಹೇಳಿ ಅವರು ಭಾರಿ ಖುಷಿ ಪಟ್ಕೊಂಡು, ಈಗ ನಮ್ಮ ಶಾಲೆಗೆ ಒಂದು 5 ಲಕ್ಷ ಸಮತಟ್ಟು ಮೈದಾನ ಮಾಡ್ಲಿಕ್ಕೆ ನಾನು ಹಾಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಸುಮಾರು ಪ್ರಶಸ್ತಿಗಳು ಅಲ್ಲಿ ಬಂದಿದೆ ಸರ್. ನನ್ನ ಪ್ರಶಸ್ತಿಗಳನ್ನೆಲ್ಲ ನಾನು ವಾಲ್ ಆಫ್ ಫೇಮ್ ತರ ಇಟ್ಕೊಂಡಿದ್ದೀನಿ. ಮತ್ತೆ ಮೈಸೂರು ಯೂನಿವರ್ಸಿಟಿಯನ್ನ ನಾವು ಗೆದ್ಕೊ ಬಂದಂತ ಸಂದರ್ಭದಲ್ಲಿ ತಂಡದ ತರಬೇತುದಾರರಾಗಿದ್ದು, ಮತ್ತೆ ನಮ್ಮ ಕ್ರೀಡಾಪಟುಗಳನ್ನ ಸನ್ಮಾನ ಮಾಡಿದ್ರು. ಅಲ್ಲಿ ಒಂದು ಬ್ರಾಂಜ್ ಮೆಡಲ್ ಮತ್ತು ಬ್ಲೇಸರ್ ಎಲ್ಲ ಕೊಟ್ಟು 25,000 ಕ್ಯಾಶ್ ಅನ್ನ ಕೊಟ್ಟು ಆನರ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಸರ್, ನಿಮ್ಮ ಮುಂದಿನ ಗುರಿ ಏನಾಗಿರುತ್ತೆ? ನನ್ನ ಮುಂದಿನ ಗುರಿ, ಫಸ್ಟ್ ನಾನು ಒಂದು ಜಿಲ್ಲಾ ಮಟ್ಟವನ್ನ ಗೆದ್ರೆ ಸಾಕು ಅನ್ಕೊಂಡಿದ್ದೆ. ಮತ್ತೆ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ರೆ ಸಾಕು ಅನ್ಕೊಂಡಿದ್ದೆ. ಯಾವಾಗ್ಲೂ ಇವಾಗ ರಾಷ್ಟ್ರ ಮಟ್ಟವನ್ನ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಆಸೆ ಏನು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ SGFI ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಲ್ಲ, ಆದ್ರೆ ಈ ಅಸೋಸಿಯೇಷನ್ ಅಲ್ಲಿ ಇದೆ. ನಮ್ಮ ವಿದ್ಯಾರ್ಥಿಗಳು ಇದೇ ರೀತಿ ದಿನನಿತ್ಯ ಅಭ್ಯಾಸವನ್ನ ಮಾಡ್ತಿದ್ದಾರೆ. ಸೀನಿಯರ್ ವಿಭಾಗದಲ್ಲಿ ಇವಾಗ 2026ರಲ್ಲಿ ಅಂತಾರಾಷ್ಟ್ರೀಯ ಪುರುಷರ ನೆಟ್ ಬಾಲ್ ಇದೆ, ಡೆಲ್ಲಿನಲ್ಲಿ ನಡೀತದೆ. ಆ ವರ್ಷಕ್ಕಲ್ದವರು ನೆಕ್ಸ್ಟ್ ಬಂದ ಸಂದರ್ಭದಲ್ಲಿ ನಮ್ಮ ಯಾವ್ದಾದ್ರು ಒಬ್ಬ ಕ್ರೀಡಾಪಟು ಹೋಗ್ಲಿಕ್ಕೆ ಅಂತ ಒಂದು ಎಲಿಜಿಬಲ್ ಪ್ಲೇಯರ್ ನಮ್ಮಲ್ಲಿ ಇದ್ದಾರೆ. ಅವ್ರ ಆಯ್ಕೆ ಪ್ರಕ್ರಿಯೆ ಏನಾಗುತ್ತೆ ಅಂದ್ರೆ ಸತತ 6 ತಿಂಗಳವರೆಗೆ ನಡೀತದೆ ಆಯ್ಕೆ ಪ್ರಕ್ರಿಯೆ. ಆ ಒಂದು ಸಂದರ್ಭದಲ್ಲಿ ಯಾರಿಗ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಎಲ್ಲರೂ ಕೂಡ ಅದೇ ಪ್ರಯತ್ನದಲ್ಲಿ ಇದ್ದೀವಿ. ನನ್ನ ಗುರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಒಬ್ಬ ಕ್ರೀಡಾಪಟು ಹೋಗ್ಬೇಕು. ಅದು ನಮ್ಮ ಮೇದಿನಿ ಗ್ರಾಮ ಆಗಿರ್ಬೇಕು, ನಮ್ಮ ಚಾಮರಾಜನಗರ ಜಿಲ್ಲೆಯನ್ನ ಪ್ರತಿನಿಧಿಸಬೇಕು, ಮೈಸೂರು ಜಿಲ್ಲೆಯನ್ನ ಪ್ರತಿನಿಧಿಸಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಈ ನೆಟ್ ಬಾಲ್ ಕ್ರೀಡೆಯಲ್ಲಿ ನಮ್ಮ ಮೇದಿನಿ ಗ್ರಾಮದ ಮಕ್ಕಳು ಸುಮಾರು 80 ನ್ಯಾಷನಲ್ಸ್ ಆಡಿದ್ದಾರೆ, ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ನಮ್ಗೆ ಆಗ್ತಕ್ಕಂಥ ತೊಡಕೆ ಏನಪ್ಪಾ ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್. ಯಾಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಂದ್ರೆ, ಬರೀ ಒಬ್ಬ ವಿದ್ಯಾರ್ಥಿ ಆದ್ರೆ ಯಾರನ್ನೋ
ಅವ್ರನ್ನ ರಿಕ್ವೆಸ್ಟ್ ಮಾಡಿ ಏನೋ ಮಾಡ್ಬೋದಾಗಿತ್ತು. ಪ್ರತಿ ಸರಿ ನಾವು 4 ಟೀಮ್ಗಳು ರೆಪ್ರೆಸೆಂಟ್ ಮಾಡ್ತೀವಿ. ಕರ್ನಾಟಕವನ್ನ ಪ್ರತಿನಿಧಿಸ್ತಕ್ಕಂಥವ್ರು ನಮ್ಮ ಗ್ರಾಮದವರೇ ಸುಮಾರು 15-20 ಜನ ಆಗ್ತೀವಿ. ಅವ್ರನ್ನೆಲ್ಲ ಕಳಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಕೊರತೆ ಬರ್ತಕ್ಕಂಥದ್ದೇ ಈ ಅಮೌಂಟ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ತರ ಈಗ ಬೆಂಗಳೂರು ನಗರಗಳಲ್ಲಿ CSR ಫಂಡ್ ಅಂತ ಫ್ಯಾಕ್ಟರಿಗಳಿಂದ ಸಿಗುತ್ತೆ, ಆದ್ರೆ ಇಲ್ಲಿ ಯಾವುದು ಆ ತರದ್ದಿಲ್ಲ. ಆದ್ರೆ ನನ್ನದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ಗ್ರಾಮೀಣ ಪ್ರತಿಭೆ ಹೊರಗಡೆ ಬರಬೇಕು ಅಂತಂದ್ರೆ ಅವ್ರಿಗೆ ಈ ಒಂದು ಅವಕಾಶಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಒಂದು ಫೈನಾನ್ಷಿಯಲ್ ಸಪೋರ್ಟ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಕಂಪ್ನಿಗಳು ಮುಂದೆ ಬಂದು ನಮ್ಮ ಶಾಲೆಗೆ, ಈಗ ಉದಾಹರಣೆಗೆ ನಮ್ಮ ಶಾಲೆಗೆ ಗ್ರೌಂಡ್ ಮಾಡ್ಕೊಡ್ತಕ್ಕಂಥದ್ದು, ಕಾಂಪೌಂಡ್ ಮಾಡ್ಕೊಡ್ತದ್ದು, ಶೌಚಾಲಯ ಮಾಡ್ಕೊಡ್ತಕ್ಕಂಥದ್ದು ಜೊತೆಗೆ ಈ ಕ್ರೀಡೋಪಕರಣಗಳನ್ನ ಕೊಡ್ತಕ್ಕಂಥದ್ದು, ಕ್ರೀಡಾ ಪ್ರೋತ್ಸಾಹ ಧನವನ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು. ಈ ತರದೊಂದು ಆದ್ರೆ ಈ ಮಕ್ಕಳಿಗೆ ನಾನಂತೂ ಟ್ರೈನ್ ಅಪ್ ಮಾಡಕ್ ರೆಡಿ ಇದ್ದೀನಿ. ಕೆಲವು ಸರಿ ಕಳಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಮೌಂಟ್ ಪೇರ್ ಮಾಡ್ಬೇಕಾದ್ರೆ ಇಲ್ಲಿನ ಪೇರೆಂಟ್ಸ್ ಗಳೆಲ್ಲ ಸ್ವಲ್ಪ ತುಂಬಾ ಬಡವರಾದ್ರಿಂದ ಅಷ್ಟೊಂದು ಸವಲತ್ತು ಕೊಟ್ಟು ಕಳಿಸ್ಕೊಡಕ್ ಆಗೋದಿಲ್ಲ. ನಾವು ಅಲ್ಪ ಅವ್ರವ್ರನ್ನೆಲ್ಲ ಕೇಳಿ ನಮ್ಮ ಕೈಲಾದ ಸಹಾಯವನ್ನ ಮಾಡಿ ನಮ್ಮ ಶಿಕ್ಷಕರೆಲ್ಲ ಜೊತೆಗೂಡಿ ಕಳಿಸ್ಕೊಡ್ತೀವಿ. ಒಂದಷ್ಟು ಕಂಪ್ನಿಗಳಾಗಿರ್ಬೋದು, ಅಥವಾ ಯಾರು ಉದ್ಯಮಿಗಳಾಗಿರ್ಬೋದು, ಅಥವಾ ಈ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾರು ಆಸಕ್ತಿ ಇರ್ತಕ್ಕಂಥವ್ರಾಗ್ಬೋದು, ಸಹಾಯವನ್ನ ಮಾಡಿದ್ರೆ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನಾವು ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಆದ್ರಿಂದ ಚಾಮರಾಜನಗರದಲ್ಲಿ ಬದರಮುಖಿನಲ್ಲಿ ಆಲ್ರೆಡಿ ಒಂದಷ್ಟು ಕಂಪ್ನಿಗಳಿದಾವೆ. ಅಲ್ಲಿ ಮುರಳೀಧರನ್ ಅವ್ರ ಕಂಪ್ನಿ ನಾವು ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡ್ವಿ. ಯಾಕಂತಂದ್ರೆ ಅವ್ರು ಆಲ್ರೆಡಿ ತುಂಬಾ ಸಪೋರ್ಟ್ಸ್ ಅನ್ನ ಮಾಡ್ತಿದ್ದಾರೆ. ಮೈಸೂರು ವಿಭಾಗದಲ್ಲಿ, ನಮ್ಮ ಮಂಡ್ಯ ವಿಭಾಗದಲ್ಲಿ, ಈ ಭಾಗದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಹೆಚ್ಚಿನದಾಗಿ ಈ ಕ್ರೀಡೆಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ನಮ್ಮನ್ನ ಗುರುತಿಸಿ ಬರ್ತಕ್ಕಂಥದ್ದು ಇನ್ನೂ ನಮ್ಗೆ ಅಷ್ಟೊಂದು ರೀಚ್ ಆಗ್ತಾ ಇಲ್ಲ. ಅಂದ್ರೆ ಉದಾಹರಣೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸಿಕ್ಕಿಲ್ವೋ, ಅಥವಾ ನಮ್ದೊಂದು ಕುಗ್ರಾಮ ಆಗಿರೋದ್ರಿಂದ ನಾವು ಇಲ್ಲಿಂದ ಹೊರಗಡೆ ಔಟ್ಪುಟ್ ಜಾಸ್ತಿ ಸಿಕ್ಕಿಲ್ಲ, ಯಾರಿಗೂ ನಮ್ಮ ಪ್ರತಿಭೆ ಗೊತ್ತಾಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕ್ರೀಡೆಗಾಗಿ ನಾನು, ನನಗಾಗಿ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳು ಈ ರಾಜ್ಯದ, ಈ ದೇಶದ ಆಸ್ತಿ. ಈ ಆಸ್ತಿಯನ್ನ ಉಳಿಸ್ಕೊಳ್ಳೋದು ಮತ್ತೆ ಯಶಸ್ಸನ್ನು ಗಳಿಸ್ಕೊಳ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಚಾಮರಾಜನಗರದಿಂದ ಆಗ್ಲಿ, ಮೈಸೂರಿಂದ ಆಗ್ಲಿ, ಎಲ್ಲಾ ಕಡೆಯಿಂದ ನಮ್ಗೇನಾದ್ರೂ ಈ ಕ್ರೀಡೆಗೆ ಸಂಬಂಧಪಟ್ಟಂತೆ, ನಾನು ಈ ಅಮೌಂಟ್ ಅಂತ ಹೇಳ್ತಾ ಇಲ್ಲ, ಕ್ರೀಡೆ ಅಂತಂದಾಗ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿಯ ಸಹಾಯವನ್ನ ಮಾಡ್ಬೋದು ಅಂತ. ಆ ತರ ಸಹಾಯವನ್ನ ಮಾಡಿದ್ರೆ ನಾವು ಇನ್ನೂ ಕೂಡ ಹೆಚ್ಚಿನ ಯಶಸ್ಸನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಮತ್ತೆ ನಾನ್ ತಿಳಿದಂಗೆ ನಮ್ಮ ಈ ಒಂದು ನೆಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ನಾವು ಹೊರಗಡೆ ಬರ್ತಿದೀವಿ ಅಂತಂದ್ರೆ ಅರುಣ್ ಚಿಟ್ಟು ಅವರ ಯೂಟ್ಯೂಬೇ ಪ್ರಥಮ. ಯಾಕಂತಂದ್ರೆ ನನ್ಗೆ ತುಂಬಾ ಸರಿ ಪೇಪರ್ದಲ್ಲೆಲ್ಲ ಬಂದಿದ್ದಾರೆ, ಆದ್ರೆ ನಾನು ತುಂಬಾ ಸರಿ ಕೆಲವರು ಬರ್ತೀವಿ ಹಂಗೆಲ್ಲ ಹೇಳಿದ್ರು, ನಾವು ಮಕ್ಕಳಿಗೆಲ್ಲ ಹೇಳ್ಕೊಬಿಡು ಈ ತರ ಟಿವಿ ಬರ್ತಾರೆ ಅಂದ್ರೆ ಗೊತ್ತಲ್ಲ ಒಂದ್ ಹಳ್ಳಿಲಿ ಇಷ್ಟೊಂದು ಖುಷಿ ಆಗುತ್ತೆ ಅಂತ ಹೇಳಿ. ಯಾವ್ದು ಸಂದರ್ಭದಲ್ಲಿ ಆಗ್ತಿರ್ಲಿಲ್ಲ. ನಮ್ಮಲ್ಲಿ ಮಕ್ಳು ಹೆಂಗಪ್ಪ ಅಂತಂದ್ರೆ ಹಳ್ಳಿ ಮಕ್ಕಳದ ಡಿಫ್ರೆಂಟ್. ನೀವು ಇಲ್ಲಿಂದ ಸಿಟಿ ಕರ್ಕೊಂಡು ಹೋಗ್ಬಿಡಿ, ಹಿಂಗ್ ಮಾಡಿ ಹಿಂಗ್ ಆಡ್ಬೇಕು ಅಂತಂದ್ರೆ ಫುಲ್ ಫ್ರೀ ಆಗಿ ಯಾವ್ದೇ ಫೀ ಇಲ್ಲದೆ ಆರಾಮಾಗಿ ಆಡ್ತಾರೆ. ಆ ಮಕ್ಳಿಗೆ ತುಂಬಾ ಖುಷಿ ಆಯ್ತು. ನೀವು ಇಲ್ಲಿ ಬಂದು ಎಲ್ಲಾ ಮಕ್ಕಳನ್ನ ಸಂದರ್ಶನ ಮಾಡಿರ್ತಕ್ಕಂಥದ್ದು, ನಮ್ಮ ಶಾಲೆಯನ್ನ ನಿಮ್ಮ ಯೂಟ್ಯೂಬ್ ಮುಖಾಂತರ ಹೊರಗಡೆ ತಿಳಿಸೋದ್ರ ಮುಖಾಂತರ ನಮ್ಗೆ ಸಹಾಯ ಆಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರತಿಭೆಯನ್ನ ನೀವು ಗುರುತಿಸಿದಿರಿ. ನಿಮ್ಮಂತವರಿಂದನೇ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅಥವಾ ನಮ್ಮ ಸಂಸ್ಥೆಗಳಾಗಿರ್ಬೋದು, ಕ್ರೀಡಾ ಪ್ರತಿಭೆಗಳಾಗಿರ್ಬೋದು, ಅಥವಾ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಮತ್ತೆ ಎಲ್ಲಾ ರಂಗದಲ್ಲಿ ಏನಾದ್ರೂ ಯಶಸ್ಸನ್ನ ಕಾಣಕ್ಕೆ ಸಾಧ್ಯ. ಯಾಕಂದ್ರೆ ಯಾವ್ದಾದ್ರು ಒಂದು ವಯ ಬೇಕು, ನಾವ್ ಏನ್ ಮಾಡಿದೀವಿ ಅಂತ ತಿಳ್ಸಕ್ ಒಬ್ರು ಬೇಕು. ಆ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಅದರಲ್ಲಿ ನನಗೆ ವೈಯಕ್ತಿಕವಾಗಿ ಹೇಳೋದೇನಪ್ಪಾ ಅಂತಂದ್ರೆ, ನಮ್ಮ ಶಾಲೆಯನ್ನ ಗುರುತಿಸಿದ್ದು ಬಂದಿದ್ದು ಅದು ನೀವೇ ಪ್ರಥಮ ಅಂತ ಅನ್ಕೋತೀನಿ. ನಿಮ್ಗೆ ಅನಂತ ಧನ್ಯವಾದಗಳು. ಮತ್ತೆ ನಮ್ಮ ಎಲ್ಲಾ ಕ್ರೀಡಾಪಟುಗಳ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಮ್ಮ ಚಾಮರಾಜನಗರ ಜಿಲ್ಲಾ ಸಂಸ್ಥೆಯ ಪರವಾಗಿ, ಅಮೆಚೂರ್ ನೆಟ್ಬಾಲ್ ಅಸೋಸಿಯೇಷನ್ ಪರವಾಗಿ, ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಹೇಗಿತ್ತು ನಮ್ಮ ಮಹದೇವ್ ಪ್ರಸಾದ್ ಅವರ ಸಂದರ್ಶನ, ಹಾಗೆ ಅವರ ಶಾಲೆ ಹೇಗಿತ್ತು? ಆದಷ್ಟು ಈ ತರದ ಗ್ರಾಮೀಣ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತ ಕೆಲಸ ನಿಮ್ದಾಗಿರುತ್ತೆ. ಹಾಗೆ ಮುಂದಿನ ಎಪಿಸೋಡ್ ನಲ್ಲಿ ಇದೇ ರೀತಿಯ ಸಾಧಕರನ್ನ ನಿಮ್ ಮುಂದೆ ತರುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.